ಓಕೆನಾ? ನೋಡಿ, ಒಂದು ಪದ್ಯ ಇದೆ, ಅದೇನು ಹೇಳುತ್ತೆ ಅಂದರೆ, ನಮ್ಮ ದೇಹಕ್ಕಾದ ಗಾಯಗಳಿದೆಯಲ್ಲ ಅದು ಸುಮ್ಮನಿದ್ರೂ ವಾಸಿ ಆಗ್ಬಿಡುತ್ತೆ, ಆದರೆ ಒಂದು ಸಮಾಜಕ್ಕಾದ ಗಾಯ ಇದೆಯಲ್ಲ ಅದು ನಾವು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ. ನನಗೆ ಈ ಉತ್ಸವನ ಸಿನಿಮಾದ ಬಗ್ಗೆ ಬಹಳ ದಿನಗಳಿಂದ ನನಗೆ ತೋರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದ ಹುಡುಗ. ಹಲವು ಕಾರಣಗಳಿಂದ ನಾನು ಬೇರೆ ಬೇರೆ ಇದರಲ್ಲಿ ಬ್ಯುಸಿಯಾಗಿದ್ದೆ. ಅಂದರೆ ನಮ್ಮ ಶ್ರೀಪಾದ್ ಭಟ್ರು ನಾವಿಲ್ಲಿ ನಿರ್ದಿಗಂತ ಮಾಡಿದಾಗ ಹುಡುಗ ಇದ್ದಾನೆ, ಆ ಸಿನಿಮಾ ನೋಡ್ಬೇಕು. ಹೌದು, ನಾನು ಕೇಳ್ತಿದ್ದೆ, ಬಟ್ ಆಗಲಿಲ್ಲ ನನಗೆ ಟೈಮ್. ಅಂದರೆ ಇಲ್ಲ, ಒಂದ್ಸಲ ನೋಡೋಣ ಅಂದರೆ ಇಲ್ಲೇ ತೊಗೊಂಡು ಬನ್ನಿ, ಇಲ್ಲೇ ಪ್ರೊಜೆಕ್ಟ್ ಮಾಡಿ ನೋಡೋಣ ಅಂತ ನಾವು ನಿರ್ದಿಗಿದ್ದ ತಂಡದವರು ಆ ಸಿನಿಮಾನ ನೋಡಿದ್ವಿ. ನಿಜ ಹೇಳಬೇಕು ಅಂದರೆ ಆ ಸಿನಿಮಾ ಆದಮೇಲೆ ನಾನು 15-20 ನಿಮಿಷ ಯಾರ ಜೊತೆ ಮಾತಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅಷ್ಟು ದುಃಖ ಒತ್ತರಿಸಿ ಬಂತು. ಯಾಕಂದರೆ ಈ ಲಾಕ್ಡೌನನ್ನು ನೋಡಿದವನು ನಾನು, ಆ ರಸ್ತೆಗಳಲ್ಲಿ ನಡೆದ ಮಕ್ಕಳನ್ನು ನೋಡಿದವನು ನಾನು, ಜನರನ್ನು ನೋಡಿದವನು ನಾನು. ನಾವೆಲ್ಲರೂ ಒಂದು ಊರಿನಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಇದ್ವಿ. ಸಿಂಪಲ್ ಎಕ್ಸಾಂಪಲ್, ಒಂದು ಹೋಟೆಲ್ಗೆ ಹೋಗ್ತಿದ್ವಿ, ಅಲ್ಲೊಂದು ಚೈನೀಸ್ ಏನೋ ಆರ್ಡರ್ ಮಾಡ್ತಿದ್ವಿ. ಲಾಕ್ಡೌನ್ ಆದ ತಕ್ಷಣ ನಾವು ಮನೆಗೆ ಹೋಗ್ಬಿಟ್ವಿ. ಆದರೆ ಆ ಚೈನೀಸ್ ರೆಸ್ಟೋರೆಂಟ್ ಹಿಂದುಗಡೆ ಅಥವಾ ಒಂದು ತಂದೂರಿ ರೆಸ್ಟೋರೆಂಟ್ ಹಿಂದುಗಡೆ ಕೆಲಸ ಮಾಡ್ತಿದ್ದು ಯಾರೋ ಬಿಹಾರ್ನವನು, ಎನ್ನಿಯಲ್ಲಿ ಅವನು, ಉತ್ತರ ಕರ್ನಾಟಕದವನು. ಅವ್ರು ಹೊರಗೆ ಬಂದು ನಿಂತಾಗ ಸಮುದಾಯ ಅವ್ರ ಜೊತೆ ಇರಲಿಲ್ಲ. ಅವ್ರಿಗೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಇಡೀ ಪ್ರಪಂಚ ಲಾಕ್ಡೌನ್ ಆಗ್ತಾ ಇದೆ, ಎಲ್ಲೂ ಹೋಗೋದು ಗೊತ್ತಿಲ್ಲ, ಹೋಗೋಕ್ಕೆ ದಾರಿ ಗೊತ್ತಿಲ್ಲ, ಬಹಳ ದೂರ, ವೆಹಿಕಲ್ಗಳೆಲ್ಲ. ಒಂದು ಇಲಿಗಳಂತೆ ಹೆಂಗೆ ಬಿಲದಿಂದ ಹೊರಗಡೆ ಬಂದರು. ಇವರಿಷ್ಟು ಜನ ನಮ್ಮ ಮಧ್ಯದಲ್ಲಿ ನಮ್ಮ ಹಿಂದೆ ಇದ್ದು ಅನ್ನೋ ಕಲ್ಪನೆನೂ ನಮಗಿರಲಿಲ್ಲ. ಅವ್ರು ಹೇಗೆ ತಲುಪಿದ್ರು ಮನೇನ, ಏನು ಮಾಡಿದ್ರು ನಮಗೆ ಗೊತ್ತೇ ಆಗಲಿಲ್ಲ. ಅಂದರೆ ಇದು ರಾಜಕಾರಣ ಅಲ್ಲ, ಇದು ಬಹಳ ನೈಜ ಸ್ಥಿತಿ. ನಾವು ಲಾಕ್ಡೌನ್ನಲ್ಲಿ ನೋಡಿದ್ದು. ನಮ್ಮಲ್ಲಿ ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳು ಬರ್ತಾರೆ, ಯಾವುದೇ ಅವರಾಗಲಿ, ಅವ್ರ ಮೀಟಿಂಗ್ಗಳಿಗೆ ಲಾರಿಗಳಲ್ಲಿ ಬಸ್ಗಳು ತೊಗೊಂಡ್ಬರ್ತಾರೆ, ಬಸ್ನಲ್ಲಿ ಜನರನ್ನು ಕರ್ಕೊಂಡು ಬರ್ತಾರೆ, ಬಸ್ನಲ್ಲಿ ಕರ್ಕೊಂಡ್ಬಂದು ಓಟ್ ಹಾಕಿಸ್ತಾರೆ, ಫಂಕ್ಷನ್ಗಳು ಕರ್ಕೊಂಡು ಬರ್ತಾರೆ. ಲಾಕ್ಡೌನ್ ಆದಾಗ ಒಬ್ಬರು ಕೂಡ ಒಂದು ಲಾರಿನೋ ಒಂದು ಬಸ್ಸು ತಗೊಂಡು ಇವ್ರನ್ನ ಮನೆ ತರಿಸೋ ಯೋಚನೆ ಮಾಡಲಿಲ್ಲ. ಎಷ್ಟು ಜನಕ್ಕೆ ಆಧಾರ್ ಕಾರ್ಡ್ ಇದೆಯಾ, ವೋಟಿಂಗ್ ರೈಟ್ ಇದೆಯಾ, ಯಾವ ಊರಿನವರು, ನಮ್ಮ ಮಕ್ಕಳೇ ತಾನೆ. ಈ ನೋವು ಕೊನೆಗೂ ಹೆಂಗೋ ಸುಧಾರಿಸ್ಕೊಂಡ್ವಿ, ಹೊರಗಡೆ ಬಂದ್ವಿ ಅಂದಾದ್ಮೇಲೆ ಮರ್ತು ಬಿಡ್ತಿದ್ದೀವಿ. ಯಾಕಂದರೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಕೆಲವು ನೋವುಗಳಿದೆಯಲ್ಲ, ಅದನ್ನು ನಾವು ಮರೀಲೇಬಾರದು. ಸಮ್ ವೂಂಡ್ಸ್ ಆರ್ ಡೀಪರ್ ದೆನ್ ಫ್ಲೆಶ್ ಅಂತಾರೆ. ಅದು ನಮ್ಮನ್ನು ಕಾಡಬೇಕು, ಮತ್ತೆ ನೆನಪಾಗಬೇಕು. ಮತ್ತೆ ಇಲ್ಲಿ ನಮಗೆ ಯಾವುದೋ ಒಂದು ರಾಜಕಾರಣವೋ ಅಥವಾ ಒಂದು ಸರ್ಕಾರವೋ ಅಥವಾ ಒಂದು ಕೋವಿಡ್ ಅನ್ನೋ ಒಂದು ಸಾಂಕ್ರಾಮಿಕ ರೋಗ ಅಲ್ಲ ಮುಖ್ಯ. ನಾವೇನಾಗಿದ್ದೀವಿ, ಇನ್ನೊಬ್ಬರು ನೋವು ಅರ್ಥವಾಗದೇ ಇರುವಂತಹ ನಮ್ಮ ಬದುಕಿನಲ್ಲೇ ಮುಳುಗಿ ಹೋಗಿದ್ದೀವಿ, ಇನ್ನೊಬ್ಬರು ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಲ್ಲ, ಇದು ಹೊರಗಡೆ ಬಂತು. ಇದು ನಾಚಿಕೆಯಿಂದ ತಲೆ ತಗ್ಗಿಸ್ಕೊಳ್ಬೇಕಾದ ವಿಷಯ. ಈ ನೋವು ಮತ್ತೆ ನಮ್ಮನ್ನು ಕಾಡಬೇಕು. ಆ ಥರ ಒಂದು ನೋವು ದಂಜೆ ಹೇಳಿದ ಹಾಗೆ ನಾವು ಟಿ ವಿಗಳಲ್ಲಿ ನೋಡಿದ್ವಿ, ಒಂದು ಸುದ್ದಿಯಾಗಿ ನೋಡಿದ್ವಿ. ಆದರೆ ಈ ನೋವನ್ನು ದಾಖಲೆ ಮಾಡಬೇಕು, ಇದನ್ನು ಡಾಕ್ಯುಮೆಂಟ್ ಮಾಡಬೇಕು. ನಮ್ಮ ಮಧ್ಯೆ ನಡೆದಂತಹ ಈ ದಾರುಣವನ್ನು ನಾವೆಲ್ಲರೂ ಡಾಕ್ಯುಮೆಂಟ್ ಮಾಡಬೇಕು ಅಂತ ನಾವೆಲ್ಲ ದೊಡ್ಡವರಿದ್ದೀವಿ, ಪ್ರತಿಭಾವಂತರಿದ್ದೀವಿ, ದೊಡ್ಡ ಸಿನಿಮಾಗಳು ಮಾಡ್ತೀವಿ. ಒಂದು 20-21 ವರ್ಷದ ಹುಡುಗನಿಗೆ ಅನಿಸಿದೆಯಲ್ಲ, ಅದು ತುಂಬ ಒಂದು ನಂಬಿಕೆಯನ್ನು, ಹೋಪನ್ನು, ಮನುಷ್ಯತ್ವದ ಬಗ್ಗೆ, ಮಾನವೀಯತೆಗೆ ಕಾಳಜಿ ಇರುವಂಥ ಒಂದು ಮನಸ್ಸು ಮಾತ್ರ ಈ ಥರ ಒಂದು ಸಿನಿಮಾ ನಾನು ಮಾಡಬೇಕು ನನ್ನ ಬದುಕಿನಲ್ಲಿ ಅಂತ ನಿರ್ಧಾರ ಮಾಡೋಕ್ಕೆ ಸಾಧ್ಯ. ಹೀಗಾಗಿ ಈ ಸಿನಿಮಾ ಯಾಕೆ ರಿಲೀಸ್ ಕಾಣ್ತಿಲ್ಲ, ಏನಾಗ್ತಿದೆ ನನಗೆ ಗೊತ್ತಿಲ್ಲ ಸರ್. ನಾನು ಡಾಕ್ಯುಮೆಂಟ್ ಮಾಡಿಬಿಟ್ಟಿದ್ದೀನಿ. ಒಂದು ಚಿತ್ರೋತ್ಸವದಲ್ಲಿ ಬಂದ ಎಲ್ಲ ಒಳ್ಳೆ ಸಿನಿಮಾ ಅಂತ ಇದೆ, ಜನರಿಗೆ ಹೇಗೆ ತಲುಪಬೇಕು ಅಂದಾಗ ಎಲ್ಲೋ ಒಂದು ಕಡೆ ಇದನ್ನು ನಾನು ಮಾಡೋಕ್ಕಾಗಲಿಲ್ಲ, ಹಾಗಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಸೊ ಇಡೀ ನಿರ್ದಿಗಂತ ಬಳಗ ಕೂತ್ಕೊಂಡ್ವಿ, ಮಾತಾಡಿದ್ವಿ, ನಾವು ಈ ಸಿನಿಮಾಗೆ ಬೆಂಬಲವಾಗಿರೋಣ, ಹಾಗಾದರೂ ನಮ್ಮ ಪಾಪವನ್ನು ತೊಳ್ಕೊಳ್ಳೋಣ ಅಂತ, ಹಾಗಾದರೂ ನಮ್ಮ ಮನಸ್ಸಾಕ್ಷಿಗೆ ಉತ್ತರ ಕಂಡುಕೊಳ್ಳೋಣ ಅಂತ ಸಿನಿಮಾಗೆ ಅದನ್ನು ನಾವು ರಿಲೀಸ್ ಮಾಡೋಣ ಅಂತ ನಿಂತ್ವಿ. ಇದೊಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಾನು ಧನಂಜಯನಿಗೆ ಫೋನ್ ಮಾಡಿದಾಗಲಿ ಅಥವಾ ಪವನ್ಗೆ ಫೋನ್ ಮಾಡಿದಾಗ ಅವರು ಕೂಡ ದೊಡ್ಡ ಮನಸ್ಸಿನಿಂದ, ಇಲ್ಲ ನೀವು ಇದ್ರ ನಿಂತು ನಾವು ನಿಲ್ತೀವಿ. ಇವತ್ತು ಬಹಳಷ್ಟು ಜನ ಬರ್ತಾ ಬಹಳಷ್ಟು ಜನ ಈ ಸಿನಿಮಾಗೆ ಬಂದು ನಿಲ್ತಾ ಇದ್ದಾರೆ. ಅಂದರೆ ಎಲ್ಲರಲ್ಲೂ ಈ ಥರದ ಒಂದು ಯೋಚನೆ ಇರುವ ನಮ್ಮ ಪ್ರತಿಭೆ, ನಮ್ಮ ಹುಡುಗ, ಅವನ ಬದುಕಿನ ಬಗ್ಗೆ, ಅವನ ಕರಿಯರ್ ಅಲ್ಲ, ಬಟ್ ಈ ಥರದ ಒಂದು ಕಥೆಯಿಂದ ನನ್ನನ್ನು ನಾನು ಗುರುತಿಸ್ಕೊಳ್ಳಬೇಕು, ಈ ಥರದ ಸೂಕ್ಷ್ಮತೆಯಿಂದ ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರನೇ ಬಹಳ ದೊಡ್ಡ ನಿರ್ಧಾರ, ಬಹಳ ಆರೋಗ್ಯಕವಾದ ನಿರ್ಧಾರ. ಈ ಗಾಯ, ಈ ನೋವು ಒಂದು 10 ಜನ ನೋಡಬೇಕು. ಇದು ಒಂದು ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಮನರಂಜನೆ ಅಷ್ಟೇ ಅಲ್ಲ. ನಾವು ನಮ್ಮ ಚಾಪೆ ಕೆಳಗೆ ಸುಮ್ಮನೆ ಗುಡಿಸ್ಕೊಂಡು ಕೂತ್ಕೊಂಡ್ರೆ ಕಸ ಅಲ್ಲೇ ಇರುತ್ತೆ. ಅದರ ಬಗ್ಗೆ ನಾವು ತಿಳ್ಕೊಂಡು ಇನ್ನೊಂದಷ್ಟು ಸೂಕ್ಷ್ಮವಾಗೋದಕ್ಕೆ, ಇನ್ನೊಂದಷ್ಟು ಮಾನವೀಯತೆಯ ದೃಷ್ಟಿಯಿಂದ ನಮ್ಮ
ವಿಶ್ವಮಾನವರಾಗೋದಕ್ಕೆ ನಮ್ಮ ಕುವೆಂಪು ಅವರು ಹೇಳೋ ಹಾಗೆ ನಾವು ಪ್ರಯತ್ನ ಮಾಡಲಿಕ್ಕೆ ಬಹಳ ದೊಡ್ಡ ಕೆಲಸ ಅನಿಸುತ್ತೆ. ಅದಕ್ಕಾಗಿ ನಿರ್ದಿಗಂತ ಈ ಸಿನಿಮಾವನ್ನು ನಿಮ್ಮ ಮುಂದೆ ತರ್ತಾ ಇದೆ. ನೀವು ಓದೋರು, ತಿಳಿದವರು, ಹಲವಾರು ಸಿನಿಮಾಗಳನ್ನು ನೋಡೋರು, ಇದು ಜನರಿಗೆ ಹೋಗಬೇಕು ಅಂದರೆ ಮಾಧ್ಯಮಗಳ ಮೂಲಕ ನಮ್ಮೆಲ್ಲರ ಜವಾಬ್ದಾರಿ ಅಂದ್ಕೊಂಡು ನಾವು ಪ್ರೀತಿಯಿಂದ ಈ ಯುವ ತಂಡವನ್ನು, ಈ ಹುಡುಗರನ್ನು, ಇವರ ಪ್ರಯತ್ನವನ್ನು, ಇವರ ತುಂಬ ಆರೋಗ್ಯಪೂರ್ಣವಾದ ಗ್ರಹಿಕೆಯನ್ನು, ಚಿಂತನೆಯನ್ನು ಜನರಿಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಆ ಜವಾಬ್ದಾರಿ ನಿಮಿತ್ತ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಫೋಟೋ ಸಿನಿಮಾ ಈಗ ನಿಮ್ಮ ಜೊತೆ ಇದೆ, ನಿಮ್ಮ ಕೈನಲ್ಲಿದೆ. ಇದನ್ನು ಎಷ್ಟು ಬೆಳೆಸ್ತೀರಿ, ಎಷ್ಟು ಜನರಿಗೆ ಇದನ್ನು ಹಂಚ್ತೀರಿ, ಎಷ್ಟು ಮಟ್ಟಿಗೆ ಇದನ್ನು ಜನರಿಗೆ ತೊಗೊಂಡು ಹೋಗ್ತೀರಿ. ಬರಲಿ, ಸಿನಿಮಾ ನೋಡಲಿ, ಆಮೇಲೆ ಜನರ ನಿರ್ಧಾರ. ಈ ಮಾತುಗಳು ನಿಮಗಷ್ಟೇ ಹೇಳ್ತಿಲ್ಲ, ಧನಂಜಯನಾಗಲಿ, ನಾನಾಗಲಿ, ಜೋಗಿ ಆಗಲಿ, ಪವನ್ ಆಗಲಿ, ಈ ಮಾಧ್ಯಮಗಳ ಮೂಲಕ ನೋಡುವ ಪ್ರೇಕ್ಷಕರಿಗೂ ಹೇಳ್ತಾ ಇದ್ದೀವಿ ನಾವು. ನಮ್ಮ ಮಣ್ಣಿನ ನಮ್ಮ ಯಂಗ್ಸ್ಟರ್ಸ್ ಏನಾಗ್ತಿದ್ದಾರೆ ಅಂತ ಕೇಳ್ತಿದ್ರೆ ಈ ಥರದ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ನಾವು ಬೇರ್ಡಿಗಲ್ ಮುಸ್ತಫಾ ಅಂತ ಆಗಲಿ, ಇನ್ನೊಂದು ಸಿನಿಮಾ ಆಗಲಿ, ಯಂಗ್ ಫೆಲೋಸ್ ಹೊಸ ರೀತಿಯ ಸಿನಿಮಾ, ಹೊಸ ಆಲೋಚನೆಗಳು, ಅವ್ರಿಗೆ ಯಾವ ಥರದ ಕಥೆಗಳನ್ನು ನೋಡ್ತಾ ಇದ್ದಾರೆ, ಅವ್ರು ಯಾವುದನ್ನು ನೋಡ್ತಾ ಇದ್ದಾರೆ. ಶಾಂತಿಯ ತೋಟ ಬೇಕು ಅಂತ ಅವನು ಹೇಳ್ತಾ ಇದ್ದಾನೆ ಶಶಾಂಕು. ಈ ಹುಡುಗ ಈ ನೋವನ್ನು ನಾವು ಮರಿಬಾರ್ದು, ಇದನ್ನು ದಾಖಲಿಸ್ಕೋಬೇಕು, ಇದರಿಂದ ನಾವು ಕಲಿಯೋದು ಭಾಳ ಇದೆ, ನಮಗೂ ಇದು ನೋವಾಗಬೇಕು ಅಂತ ಹೇಳ್ತಾ ಇದ್ದಾನೆ. ಈ ಥರದ ಆರೋಗ್ಯಪೂರ್ಣ ಮನಸ್ಸುಗಳು ಯೋಚನೆ ಮಾಡ್ತಾ ಇವೆ. ಇದನ್ನು ಮನೋರಂಜನೆ ಅಷ್ಟೇ ಅಲ್ಲದೆ ಮುಂದಿನ ಬೇರೆ ಬೇರೆ ನಿರ್ದೇಶಕರುಗಳು ಕೂಡ ಈ ಥರದ ಯೋಚನೆಯನ್ನು ಮಾಡೋದಕ್ಕೆ ಹಿಂಬಾಗಿ ಉತ್ಸಾಹವನ್ನು ಕುರಿತವಾಗಿ ನಾವು ಅವರಿಗೆ ಉತ್ಸಾಹವನ್ನು ಬೆನ್ನು ತಟ್ಟಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಸಿನಿಮಾವನ್ನು ಬೆಳೆಸೋದು, ಉಳಿಸೋದು, ಈ ಥರದ ಪ್ರತಿಭೆಗಳಿಗೆ ನೀವು ಉತ್ಸಾಹನ ಕೊಡೋದು ಮಾಧ್ಯಮದವರ, ಸಿನಿಮಾ ರಂಗಕ್ಕೆ ಸಮೇತ ನಮ್ಮದಷ್ಟೇ ಅಲ್ಲ, ಪ್ರೇಕ್ಷಕರು ಕೂಡ ಅಂತ ಹೇಳ್ತಾ, ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಉತ್ತರ ಕೊಡಲಿಕ್ಕೆ ಇದ್ದೇವೆ.